ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ನಂದವರ ಮುಂದೆ ಎರಡು ಸತ್ಯ ರಿವೀಲ್ ಆಗಬೇಕಾಗದ. ಒಂದು ಪ್ರಿಯಾ ದುಡ್ಡಿನ ಸತ್ಯ, ಜೊತೆಗೆ ಈಗ ಮೀನಾ ಮತ್ತು ಅಮ್ಮು ಮುಂದೆ ಮಾಡ್ತಿರೋ ಆ ಒಂದು ವಿಷಯ. ಹಾಗಿದ್ರೆ ಏನದು, ಏನಾಗ್ತದೆ? ಪ್ರಿಯಾಗೆ ಗೊತ್ತಾದರೆ ಖಂಡಿತ ನಂದವ್ರಿಗೆ ವಿಷಯ ಮುಟ್ಸೋದು ಗ್ಯಾರಂಟಿ. ಹಾಗಿದ್ರೆ ವಿಷಯ ಏನು ಅನ್ನೋದು ಗೊತ್ತಾಗೋಯ್ತಾ? ಮುಟ್ಸೇ ಬಿಟ್ಲಾ? ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಪ್ರಿಯಾ ಅಂತೂ ಇಡೀ ಮನೆಯನ್ನು ತನ್ನ ಕಪಿಮುಷ್ಟಿಗೆ ತೊಗೋಬೇಕು, ಮಾವ ಅತ್ತೆ ಎಲ್ಲರೂ ನನ್ನ ಮಾತನ್ನು ಕೇಳಬೇಕು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಿದ್ದೀನಿ ಅನ್ನೋ ಹೆಸರಲ್ಲಿ ಮಾವನ ಮನಸ್ಸನ್ನು ಗೆದ್ದು ಈ ಮನೆ ಅಧಿಪತಿಯನ್ನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇದು ಗಿರಿಜವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಗಿರಿಜ ಅವ್ರಿಗಂತೂ ತನ್ನ ಗಂಡ ಮನೆಗೆ ಬರ್ತಿಲ್ವಲ್ಲ ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ. ಮಧ್ಯಾಹ್ನ ಆದರೆ ಊಟಕ್ಕೆ ಮನೆಗೆ ಬರ್ತಿದ್ರು, ಆದರೆ ಈಗ ಪ್ರಿಯಾ ಊಟ ತೊಗೊಂಡು ಹೋಗ್ತಿರೋದ್ರಿಂದ ನನ್ನ ಗಂಡ ಮನೆಗೆ ಬರ್ತಿಲ್ಲ. ಇಲ್ಲ, ಯಾವುದೇ ಕಾರಣಕ್ಕೂ ಅದು ನಡಿಬಾರ್ದು ಅಂದ್ಕೊಂಡಿದ್ದೆ. ಗಂಡನ ಹತ್ರ ಹೋಗಿ ಹೇಳ್ತಾರೆ, ನೀವಿನ್ನು ಮುಂದೆ ಮಧ್ಯಾಹ್ನ ಮನೆಗೆ ಬನ್ನಿ ಅಂತ. ಆದರೆ ನಂದವರು ಅದರಲ್ಲಿ ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ನನಗೂ ಆಯಾಸ ಆಗುತ್ತೆ, ಬೇಡ ನಾನು ಅಲ್ಲೇ ಊಟ ಮಾಡ್ಕೋತೀನಿ, 15 ನಿಮಿಷದಲ್ಲಿ ಊಟ ಮುಗಿಯುತ್ತೆ, ಬಿಸ್ನೆಸ್ಸು ಜಾಸ್ತಿ ಆಗುತ್ತೆ, ಇಲ್ಲಿಗೆ ಬಂದರೆ ಬರೋಕೆ ಅರ್ಧ ಗಂಟೆ, ತಿನ್ನೋಕೆ ಅರ್ಧ ಗಂಟೆ, ರೆಸ್ಟ್ಗೆ ಅರ್ಧ ಗಂಟೆ, ಹೋಗೋದ್ರಲ್ಲಿ ಅರ್ಧ ಗಂಟೆ, 2 ಗಂಟೆ ಕಳೆದೋಗುತ್ತೆ. ಪ್ರಿಯಾಗೇನಾದರೂ ಪ್ರಾಬ್ಲಮ್ ಆದರೆ ಹೇಳು, ಖಂಡಿತ ನಾನು ಮನೆಗೆ ಬರ್ತೀನಿ. ಇಲ್ಲ, ಪ್ರಿಯಾ ತೊಗೊಂಡು ಬರ್ತಿದ್ದಾಳಲ್ವ, ಪ್ರಾಬ್ಲಮ್ ಏನಿದೆ, ಒಳ್ಳೆಯದೇ ಆಗ್ತಿದೆ ಅಲ್ವಾ, ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ಇಲ್ಲಿ ಗಿರೀಶ್ ಅವ್ರಿಗೆ ಏನೂ ಮಾತಾಡೋಕ್ಕಾಗೋದಿಲ್ಲ. ಇದರ ನಡುವೆ ಕೇಶವಂಗೆ ಇನ್ನೂ ಕೂಡ ಬೇಜಾರಿದೆ. ಬಿಕಾಸ್ ಅಪ್ಪ ಆ ರೀತಿ ಮಾತಾಡಿದ್ದು ಇನ್ನೂ ಕೂಡ ಕೇಶವನ್ ಮನಸ್ಸಿಂದ ಹೋಗಿಲ್ಲ. ಅದ್ರ ಜೊತೆಗಾಗಿ ಮತ್ತೊಂದು ಆಘಾತ ಕೂಡ ಆಗ್ತಿದೆ ಕೇಶವಂಗೆ. ಇಲ್ಲಿ ನಂದವರು ಒಂದು ಅಂಗಡಿಗೆ ಹೋಗಿ ದುಡ್ಡನ್ನು ತೊಗೊಂಡು ಬಾ, ಜೊತೆಗೆ ಆರ್ಡರ್ ಶೇಂಗಾ ಬೀಜನ ಆರ್ಡರ್ ಕೊಡ್ಬಾ ಅಂತ ಹೇಳಿ ಕಳಿಸ್ತಾರೆ. ಕೇಶವ ಕೂಡ ಅಷ್ಟೇ ಡೆಡಿಕೇಟಿವ್ ಆಗಿ, ಡಿಸಿಪ್ಲಿನ್ ಆಗಿ ಆ ಒಂದು ಅಂಗಡಿಗೆ ಕರೆಕ್ಟ್ ಟೈಮ್ಗೆ ಹೋಗ್ತಾರೆ. ಯಾವಾಗಲೂ ಕೂಡ ಅಂಗಡಿಗೆ ಹೋದಾಗ ನೀವೇನೇನು ಸಾಮಾನು ತೊಗೊಂಡಿದ್ರ ಅನ್ನೋ ಲೆಕ್ಕನ ಕೊಟ್ಟು ಇಷ್ಟ ಆಗಿದೆ ಅಂತ ಹೇಳಿ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಬರ್ತಿದ್ರು ಕೇಶವ. ಆದರೆ ಈ ಬಾರಿ ಆಲ್ರೆಡಿ ನಂದವರೇ ಲೆಕ್ಕ ಕೊಟ್ಬಿಟ್ಟಿದ್ದಾರೆ, ಎಷ್ಟು ದುಡ್ಡು ಕೊಟ್ಟು ಕಳಿಸಿ ಅನ್ನೋದನ್ನು ಮಾತ್ರ ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಕೇಶವಂಗೆ ತುಂಬ ಬೇಜಾರಾಗತ್ತೆ. ಯಾಕಂದರೆ ಅವನು ಲೆಕ್ಕ ಹೇಳೋಕೆ ಹೋದಾಗ ನಿಮ್ಮಪ್ಪನೇ ಹೇಳಿದ್ದಾರೆ ಅಂತ ಹೇಳಿಬಿಡ್ತಾರೆ. ಅಪ್ಪ ನನಗೆ ಜಸ್ಟ್ ದುಡ್ಡು ಇಸ್ಕೊಂಡು ಬರೋ ಕಳಿಸಿದ್ರ, ಹಾಗಿದ್ರೆ ನನಗೆ ಯಾವುದೇ ರೀತಿ ಲೆಕ್ಕಾಚಾರ ಹಾಕೋದು ಬೇಡವಾ ಅಂತ ಹೇಳಿ ತುಂಬ ಬೇಜಾರಾಗಿಬಿಡುತ್ತೆ ಕೇಶವಂಗೆ. ನಂತರ ಇತ್ತ ಕಡೆ ಗಿರೀಶ್ ಅವ್ರು ಕೂಡ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆ ಅಡುಗೆ ಮನೇಲಿ ಕೆಲಸ ಇಲ್ಲ, ಪ್ರಿಯಾನೇ ಅಡುಗೆ ಮನೆ ಆವರಿಸ್ಕೊಂಡ್ಬಿಡ್ತಾಳೆ. ಅಂಥದ್ರಲ್ಲಿ ಇಲ್ಲಿ ಗಿರೀಶ್ ಅವ್ರಿಗೆ ಯಾವ ಕೆಲಸನೂ ಇಲ್ಲ. ಮೊದಲೆಲ್ಲ ಕೆಲಸ ಮಾಡ್ತಿದ್ರು, ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಖುಷಿಯಿಂದ ಪ್ರತಿಯೊಂದನ್ನು ಮಾಡ್ತಿದ್ರು. ಆದರೆ ಇವಾಗ ಪ್ರಿಯಾ ಬಂದ ಮೇಲೆ ಬರೀ ರೆಸ್ಟಲ್ಲಿ ಕೂತು ಬೋರ್ ಹೊಡ್ತು ಬಿಡ್ತಿದ್ದೆ ಗಿರೀಶ್ ಅವ್ರಿಗೆ. ಹಾಗಾಗಿ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಮೀನಾ ಮತ್ತು ಅಮ್ಮಗೆ ಒಂದು ಲಂಚ್ ಬಾಕ್ಸ್ನ ಕ್ಯಾರಿಯರ್ನ ಕಟ್ಬಿಟ್ಟು ಹಾಗೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಆಗ ಮೀನಾ ಮತ್ತು ಅಮ್ಮು ಬರ್ತಾರೆ. ಯಾಕತ್ತೆ ಬೇಜಾರು ಮಾಡ್ಕೊಂಡಿದ್ರ ನೀವು ಅಂತ ಕೇಳಿದಾಗ, ಇನ್ನೇನು ಅಡುಗೆ ಮನೇಲಿ ಕೆಲಸ ಮಾಡ್ತಿದ್ದೆ, ಈಗ ಎಲ್ಲನೂ ಪ್ರಿಯಾ ಕಿತ್ಕೊಂಡ್ಬಿಟ್ಟು ನಂದೇ ಅಡುಗೆ ಮನೆ ಅನ್ನೋ ಹಾಗಿರ್ತಾಳೆ, ನೀವು ಆರಾಮಾಗಿರಬೇಕು, ರೆಸ್ಟ್ ಮಾಡಬೇಕು ಅಂತಾಳೆ, ಎಷ್ಟೊತ್ತು ಅಂತ ಕೂತ್ಕೊಳ್ಳಿ, ಬೋರ್ ಆಗೋದಿಲ್ವ ನನಗೆ ಅಂತ ಹೇಳಿದಾಗ ಇಬ್ಬರೂ ಕೂಡ ಸೇರಿಕೊಂಡು, ನೋಡಿ ಅತ್ತ ನೀವು ಹೀಗೆ ಆಗಿಬಿಟ್ರೆ ಜಸ್ಟ್ ಅಡುಗೆ ಮನೆ ಅಲ್ಲ, ಎಲ್ಲ ಕಡೆ ಕಂಟ್ರೋಲ್ ತಪ್ಪೋಗ್ಬಿಡತ್ತೆ. ಪ್ರಿಯಾಕ ನಿಧಾನಕ್ಕೆ ಇಡೀ ಮನೇನ ತನ್ನ ಕಂಟ್ರೋಲಿಗೆ ತಗೋತಿದ್ದಾರೆ. ಆಮೇಲೆ ನಿಮ್ಮ ಮನೆ ಯಜಮಾನಿಕೆ ನಿಮ್ಮ ಕಡೆಯಿಂದ ಪ್ರಿಯಾಕಂಗೆ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ನೀವು ಹೇಗಿರಬೇಕು ಗೊತ್ತಾ, ಅತ್ತೆ ಟಿಪಿಕಲ್ ಅತ್ತೆ ಆಗಬೇಕು. ನೀವು ಈ ಸೊಸೆನ ಕಂಟ್ರೋಲಿಗೆ ತೊಗೋಬೇಕು. ಪ್ರಿಯಾಕನ ಮಾತನ್ನು ಕೇಳಬೇಡಿ, ಅಡುಗೆ ಮನೆನ ನಿಮ್ಮ ಕಂಟ್ರೋಲಿಗೆ ತೊಗೊಳ್ಳಿ. ನಾವು ಸಂಜೆ ಬರೋದ್ರ ಒಳಗಡೆ ನೀವು ಅಡುಗೆ ಮನೆನ ನಿಮ್ಮ ಕಂಟ್ರೋಲ್ಗೆ ತೊಗೊಂಡಿರಬೇಕು. ನೀವು ಯಾರು, ನಂದಕುಮಾರ್ ಹೆಂಡತಿ ಅಂತ ಹೇಳಿರ್ತಾರೆ. ಈ ಕಡೆ ಗಿರಿಜವರು ಕೂಡ ಹೌದು, ನಾನು ಹೀಗೆ ಮಾಡಿದ್ರೆ ಖಂಡಿತ ಮೂಲೆ ಗುಂಪು ಆಗಿಬಿಡ್ತೇನೆ, ನಾನು ಹೇಗಾದರೂ ಮಾಡಿ ಅಡುಗೆ ಮನೆ ಒಳಗಡೆ ಹೋಗಲೇಬೇಕು ಅಂತ ಅನ್ಕೋತಾರೆ. ನಂತರ ಇಲ್ಲಿ ಪ್ರಿಯಾ ಕೂಡ ಆಲ್ರೆಡಿ 2 ಡಬ್ಬಿ ಪ್ಯಾಕ್ ಮಾಡ್ಕೊಂಡಿದ್ದಾರೆ, ಒಂದು ದೊಡ್ಡ ಕ್ಯಾರಿಯರ್, ಹಾಗೆ ಮಾಧವಂಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೆ ಹೊರಡ್ತಾರೆ. ಗಿರಿಜ ಅವರು ಎಲ್ಲಿ ಹೋಗ್ತಿದ್ರೆ ಪ್ರಿಯಾ ನಿಂತ್ಕೋ ಅಂತ ಹೇಳಿದಾಗ, ಯಾಕತ್ತೆ ಗೊತ್ತಿಲ್ವಾ ನಿಮಗೆ, ಈ ಟೈಮಲ್ಲಿ ನಾನು ಮಾವನಿಗೆ ಮತ್ತು ಮಾಧವ್ ಅವ್ರಿಗೆ ಲಂಚ್ ತೊಗೊಂಡು ಹೋಗ್ತೀನಲ್ವಾ ಅಂತಾಗ, ಬೇಡ ನಿನ್ನ ಗಂಡಂಗೆ ಲಂಚ್ ತೊಗೊಂಡು ಹೋಗು, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಇವ್ರಿಗೆ ನೀನು ಊಟ ತೊಗೊಂಡು ಹೋಗೋ ಅವಶ್ಯಕತೆ ಇಲ್ಲ, ಅವರು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾರೆ ಅಂತ ಹೇಳ್ತಾರೆ. ಯಾಕತ್ತೆ, ಮಾವನೇ ಹೇಳಿದ್ರಲ್ಲ ಒಳ್ಳೇದಾಯಿತು ನೀನು ಊಟ ತೊಗೊಂಡು ಬಂದಿದ್ದು ಅಂತ, ಹಾಗಾಗಿ ತೊಗೊಂಡು ಹೋಗ್ತಿದ್ದೇನತ್ತೆ. ಹೌದು, ಯಾಕೆ ನಿಮಗೆ ಯಾವಾಗಲೂ ಕೂಡ ನಾನು ಊಟ ತೊಗೊಂಡು ಹೋಗೋದ್ರ ಬಗ್ಗೆನೇ ಪ್ರಾಬ್ಲಮ್ ಇದೆ, ಯಾಕೆ ಯಾವಾಗಲೂ ಕೂಡ ಬೇಡ ಅಂತಲೇ ಹೇಳ್ತಿರ್ತೀರಾ ಅಂತ ನೇರವಾಗಿ ಇಲ್ಲಿ ಪ್ರಿಯಾ ಗಿರೀಶ್ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಿನಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಪ್ರಿಯಾ, ಅವ್ರು ಮನೆಗೆ ಬರ್ತಿದ್ರು, ಈಗ ಮನೆಗೆ ಬರ್ತಾರಷ್ಟೇ, ನೀನು ಊಟ ತೊಗೊಂಡು ಹೋಗು
ಹೋಗಬೇಡ, ನಿನ್ನ ಗಂಡಂಗೆ ಊಟ ತೊಗೊಂಡು ಹೋಗು ಅಂತ ಹೇಳ್ತಾರೆ. ಇಲ್ಲ ಅತ್ತೆ, ನಾನು ಖಂಡಿತ ಮಾವನ್ನೇ ಕೇಳ್ತೀನಿ, ಮಾವ ಬೇಡ ಅಂತ ಹೇಳಿ ನಾನು ತೊಗೊಂಡು ಹೋಗೋದಿಲ್ಲ ಅಂತ ಹೇಳಿ ಕಾಲ್ ಮಾಡೇ ಬಿಡ್ತಾಳೆ. ಮಾವ ನಾನು ನಿಮಗೆ ಊಟ ತೊಗೊಂಡು ಬರೋದು ನಿಮಗೇನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಅಂದಾಗ, ಇಲ್ಲಮ್ಮ ಆ ರೀತಿ ಏನಿಲ್ಲ, ನೀನು ತೊಗೊಂಡು ಬರ್ತಿರೋದ್ರಿಂದ ಒಳ್ಳೇದೇ ಆಗ್ತದೆ, ನಿನಗೇನಾದರೂ ಕಷ್ಟ ಆದರೆ ಹೇಳು, ನನಗೇನು ಬೇಡ, ನಾನು ಮನೆಗೆ ಊಟಕ್ಕೆ ಬರ್ತೀನಿ ಅಂತಾರೆ. ಇಲ್ಲ ಮಾವ ನನಗೇನು ಪ್ರಾಬ್ಲಮ್ ಇಲ್ಲ, ಬಂದುಬಿಡ್ತೇನೆ ನಾನು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನಂತರ ಅತ್ತೆ ಮಾವ ಏನೂ ಅನ್ನಲಿಲ್ಲ, ನಾನು ಊಟ ತೊಗೊಂಡು ಹೋಗ್ತೀನಿ ಅಂದಾಗ, ಏನಮ್ಮ ಹಾಗಿದ್ರೆ ನನ್ನ ಮಾತಿಗೆ ಬೆಲೆ ಇಲ್ವಾ, ಏನು ಮಾತಾಡ್ತಿದ್ಯಾ ನೀನು, ನಾನು ಬೇಡ ಅಂತ ಹೇಳಿದೆ ತಾನೆ ಅಂತ ಗಿರೀಶ್ ಅವರು ರೆಬೆಲ್ಲಾಗಿ ಹೇಳ್ತಾರೆ. ಬಟ್ ಆದರೂ ಕೂಡ ಪ್ರಿಯಾ ಅತ್ತೆ ಮಾತಿಗೆ ಏನೂ ಬೆಲೆ ಕೊಡದೆ ಅಲ್ಲಿಂದ ಊಟ ತೊಗೊಂಡು ಹೋಗೇ ಬಿಡ್ತಾರೆ. ಆಲ್ರೆಡಿ ಇಲ್ಲಿ ವಲ್ಲಭ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಬಿಕಾಸ್ ಇಲ್ಲಿ ವಲ್ಲಭ ಮಾಧವ ಅಣ್ಣನ ಒಂದು ಲ್ಯಾಪ್ಟಾಪನ್ನು ರೆಡಿ ಮಾಡಿಸ್ಬೇಕಾಗಿದೆ. ಅದಕ್ಕೆ ಪದೇ ಪದೇ ಕೇಳ್ತಿದ್ದಾರೆ. ಈ ಬಾರಿ ಅಂತೂ ತುಂಬಾ ಖಾರವಾಗಿ ಪ್ರಶ್ನೆ ಮಾಡಿಬಿಟ್ರು ವಲ್ಲಭನ್ನ. ಮಾಧವ್ ಅವ್ರು ಏನೂ ಕೇಳೋದಿಲ್ಲ ಅನ್ನೋ ಮಾತ್ರಕ್ಕೆ ಇನ್ನೂ ಕೂಡ ರೆಡಿ ಮಾಡಿಸಿ ಕೊಡಲೇ ಇಲ್ವಲ್ಲ. ಅವರ ಬಾಸ್ ಎಷ್ಟು ಬೈತಾರ ಗೊತ್ತಾ ಲ್ಯಾಪ್ಟಾಪ್ ಇಲ್ಲ ಅಂತ ಹೇಳಿ, ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಾ ಲ್ಯಾಪ್ಟಾಪ್ ಇಲ್ಲದೆ. ಅದನ್ನು ನಾನು ನೋಡ್ತಾ ಇದ್ದೀನಿ. ನೀವು ಆದಷ್ಟು ಬೇಗ ರೆಡಿ ಮಾಡಿಸಿ ಕೊಡಬೇಕಲ್ವಾ, ಯಾವಾಗ ಸಂಬಳ ಬರುತ್ತೆ ನಿಮಗೆ ಅಂತೆಲ್ಲ ಕೇಳಿದಾಗ, ಇನ್ನು ಒಂದು 15 ದಿನ ಅಂದಾಗ 15 ದಿನ ಎಲ್ಲ ಆಗೋದಿಲ್ಲ, ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಮಾಧವ್ ಅವರ ಲ್ಯಾಪ್ಟಾಪನ್ನು ರೆಡಿ ಮಾಡಿಸ್ಕೊಡ್ಬೇಕು ಅಷ್ಟೇ ಅಂತ ಹೇಳಿಬಿಡ್ತಾರೆ. ಈ ಕಡೆ ಅದಕ್ಕೆ ಹೇಳಿದ್ದು ನಿಜ ಅಲ್ವಾ, ಮಾಧವಣ್ಣಂಗೆ ತನ್ನಿಂದ ತುಂಬಾ ಕಷ್ಟ ಆಗ್ತದೆ. ಮೊದಲು ಮಾಧವಣ್ಣನ ಲ್ಯಾಪ್ಟಾಪನ್ನು ರೆಡಿ ಮಾಡಿಸ್ಬೇಕು, ಬಟ್ ಹೀಗೆ ಮಾಡಿಸ್ಲಿ ಅಂತ ವಲ್ಲಭ ತುಂಬ ಯೋಚನೆ ಮಾಡ್ತಾರೆ. ಆಗ ಅಮ್ಮು ನಾನು ಟ್ಯೂಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅನ್ಕೋತಾಳೆ. ಬಿಕಾಸ್ ಆಕೆ ಕೇಳಿಸ್ಕೋತಾಳೆ ಪ್ರಿಯಾ ಮಾತಾಡೋ ಮಾತುಗಳನ್ನು. ನಂತರ ವಲ್ಲಭನ ಹತ್ರ ಬಂದಿದೆ, ವಲ್ಲಭ ಪ್ಲೀಸ್ ನಾನು ಟ್ಯೂಷನ್ ಮಾಡ್ತೀನಿ ಅಂತ ಮಾವನ ಹತ್ರ ಹೇಳು. ಮಾವ ಒಪ್ಕೋತಾರೆ ವಲ್ಲಭ, ನಿನಗೂ ಹೆಲ್ಪ್ ಆಗುತ್ತೆ, ಮಾಧವಣ್ಣ ಅವರ ಲ್ಯಾಪ್ಟಾಪನ್ನು ಕೂಡ ರೆಡಿ ಮಾಡಿಸ್ಬೋದು. ಆಮೇಲೆ ಪ್ರಿಯಾ ಅಕ್ಕ ಎಂಥವ್ರು ಅಂತ ಗೊತ್ತಾ, ಮಾವನ ಹತ್ರ ಹೋಗಿ ಮಾಧವಣ್ಣನ ಲ್ಯಾಪ್ಟಾಪ್ ಹಾಳಾಗಿದೆ ಅಂತ ಚಾಡಿ ಕೂಡ ಹಾಕ್ಕೊಟ್ಬಿಡ್ತಾರೆ, ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಹೇಳಿ. ಅಮ್ಮು ಹೇಳಿದಾಗ, ಇಲ್ಲ ಅಮ್ಮು ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ ಅಪ್ಪ, ಒಮ್ಮೆ ಹೇಳಿದ ಮೇಲೆ ಮತ್ತೆ ಅದ್ರ ಬಗ್ಗೆ ಹೇಳಿದ್ರೆ ಅವ್ರು ಕೋಪ ಮಾಡ್ಕೋತಾರೆ. ಜೊತೆಗೆ ನಿಮ್ಮ ಮನೆಯವರು ಕೂಡ ನೀನೇನಾದರೂ ಟ್ಯೂಷನ್ ಮಾಡ್ತಿದ್ಯಾ ಅಂತ ಗೊತ್ತಾಗ್ಬಿಟ್ರೆ ಖಂಡಿತ ಅವರು ಅಪ್ಪನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬಿಡ್ತಾರೆ, ಸುಮ್ಮನೆ ಈ ವಿಷಯವನ್ನು ಇಲ್ಲಿಗೆ ಬಿಟ್ಬಿಡು ಅಂತ ವಲ್ಲಭ ಕೂಡ ಹೇಳ್ತಾರೆ. ಬಟ್ ಹಾಗಂದು ಮಾತ್ರಕ್ಕೆ ಇಲ್ಲಿ ಅಮ್ಮುಗೆ ವಿಷಯವನ್ನು ಬಿಡೋಕ್ಕಾಗ್ತಿಲ್ಲ. ಇಲ್ಲಿ ಅಮ್ಮು ಜಸ್ಟ್ ವಲ್ಲಭನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ವಲ್ಲಭ ಹೀಗೆ ಇದನ್ನೆಲ್ಲವನ್ನ ಕೂಡ ಹ್ಯಾಂಡಲ್ ಮಾಡ್ತಾನೆ, ಮತ್ತೆ ತಿಂಗಳಲ್ಲಿ ಮಾವಂಗೆ ದುಡ್ಡು ಕೊಡಬೇಕು, ಲ್ಯಾಪ್ಟಾಪ್ ರೆಡಿ ಮಾಡಿಸ್ಬೇಕು. ಈ ಪ್ರಿಯಾಕ ಅಂತೂ ಬಿಡುವುದೇ ಇಲ್ಲ, ಈಗ ಇನ್ನೂ ಕೂಡ ಸಂಬಳ ಆಗಿಲ್ಲ, ವಲ್ಲಭ ಎಷ್ಟು ಕಷ್ಟಪಡ್ತಿರ್ಬೋದು ಅಂತ ಹೇಳಿ ಅಮ್ಮು ವಲ್ಲಭನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಮೀನಾ ಕೂಡ ಆಫೀಸಿಂದ ಬರ್ತಿರ್ಬೇಕಿದ್ರೆ ಅಮ್ಮು ಸಿಗ್ತಾರೆ. ಏನಮ್ಮು ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂದಾಗ, ಅಕ್ಕ ವಲ್ಲಭನ ಬಗ್ಗೆನೇ ಯೋಚನೆ ಮಾಡ್ತಿದ್ದೇನೆ ಅಕ್ಕ, ಟ್ಯೂಷನ್ ಮಾಡಿದರೆ ಇಲ್ಲ ಕೂಡ ಸರಿ ಇರ್ತಿತ್ತು ಅಂದಾಗ, ಅಯ್ಯೋ ಅದೇ ವಿಷಯ ನಿನ್ಗೆ ಹೇಳೋಕೆ ಅಂತ ಬಂದೆ ಅಮ್ಮು, ನಮ್ಮ ಒಂದು ಕೊಲೀಗ್ಗೆ ಮನೆ ಟ್ಯೂಷನ್ ಮಾಡೋರು ಬೇಕಾಗಿದೆಯಂತ, ನೀನು ಮಾಡ್ತೀಯಾ ಅಂತ ಹೇಳಿದಾಗ, ಅಯ್ಯೋ ಅಕ್ಕ ಒಳ್ಳೆ ಕೆಲಸ, ಮನೆ ಟ್ಯೂಷನ್ನ ಖಂಡಿತ ಮಾಡ್ತೇನಕ್ಕ, ಇದರಿಂದಾಗಿ ವಲ್ಲಭಂಗೆ ಸ್ವಲ್ಪ ಸಹಾಯ ಆದರೂ ಎಷ್ಟು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತಲ್ವಾ. ಆದರೆ ಮಾವ ಒಪ್ಕೊಳ್ಳೋದಿಲ್ವಲ್ಲ ಅಂದಾಗ, ಮಾವಂಗೆಲ್ಲಿ ಗೊತ್ತಾಗುತ್ತೆ, ನಿಂಗೆ ಕಾಲೇಜಿಂದ ಹಾಗೆ ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಬಾ ಆಯ್ತಾ ಅಂತ ಹೇಳಿ ಅಮ್ಮು ಹೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯ ಪ್ರಿಯಾ ಅಕ್ಕಂಗಂತೂ ಗೊತ್ತಾದರೆ ಆಮೇಲೆ ತೊಗೊಂಡು ಹೋಗಿ ಮಾವಂಗೆ ಹಾಕ್ಕೊಟ್ಬಿಡ್ತಾರೆ ಅಂತ ಮೀನಾ ಹೇಳ್ತಾರೆ. ಸರಿ ಆಯ್ತಕ್ಕ ಅಂತ ಹೇಳಿ ಇಲ್ಲಿ ಅಮ್ಮು ಮತ್ತು ಮೀನಾ ಇಬ್ಬರೂ ಕೂಡ ಟ್ಯೂಷನ್ ಮಾಡೋ ಮನೆಗೆ ಮಾತಾಡೋಕ್ಕೆ ಅಂತ ಹೋಗಬೇಕಾಗಿದೆ. ಹಾಗಾಗಿ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಸುಳ್ಳು ಹೇಳಿ ಹೋಗೋದಕ್ಕೆ ಮುಂದಾದಾಗ, ಇಲ್ಲಿ ಪ್ರಿಯಾ ನಿಜವಾಗ್ಲೂ ನೀವು ದೇವಸ್ಥಾನಕ್ಕೆ ಹೋಗ್ತಿದ್ರು ಅಥವಾ ಸುಳ್ಳಲ್ಲಿ ಬೇರೆ ಎಲ್ಲಿಗೆ ಹೋಗ್ತಿದ್ರ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಮೀನಾ ಅಮ್ಮು ಟ್ಯೂಷನ್ ಮನೆಗೆ ಹೋಗ್ತಿರೋ ವಿಷಯ ತಿಳ್ಕೊಂಡಿದ್ದ, ಅದನ್ನು ಕೂಡ ಮಾವನಿಗೆ ಹಾಕ್ಕೊಡ್ತಾಳ ಇಲ್ಲಿ ಪ್ರಿಯಾ. ಜೊತೆಗೆ ಇಲ್ಲಿ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಪ್ರಿಯಾ ಬಂಡವಾಳ ತಿಳ್ಕೊಂಡು ಆಕೆ ಕೂಡ ಮನೆಗೆ ದುಡ್ಡು ಕೊಟ್ಟಿದ್ದಾಳೆ ಅನ್ನೋ ವಿಷಯ ತಿಳ್ಕೊಂಡು ನಂದವ್ರ ಮುಂದೆ ಬಿಚ್ಚಿಡ್ತಾರೆ. ಏನಾಗುತ್ತೆ ಮುಂದಿನ ಬೀಚು ನೋಡಿ.